ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಪ್ರೀತಿಯ ಮುದ್ದು ಮಕ್ಕಳೇ, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎವ್ರಿವನ್. ನೋಡಿ, ಎಲ್ಲರಿಗೂ ನಮಸ್ಕಾರ ಮಕ್ಕಳೇ. ಇವತ್ತು ಎಲ್ಲರೂ ಏನು ಮಾಡೋಣ, ಕನ್ನಡ ಪಠ್ಯಪುಸ್ತಕವನ್ನು ತೆರೀರಿ, ಮೊದಲನೇ ಪಾಠವನ್ನು ಅಭ್ಯಾಸವನ್ನು ಮಾಡೋಣ ಮಕ್ಕಳೇ. ತರದ್ರ ನೋಡಿ, ಪ್ರಥಮ ಪುಟದಲ್ಲಿ ಏನಿದೆ, ಸವಿ ಕನ್ನಡ, ಪ್ರಥಮ ಭಾಷೆ ಕನ್ನಡ, ಭಾಗ 1, 1ನೇ ತರಗತಿ. ಮಕ್ಕಳೇ, ನಾನು ನಿಮಗೆ ಕೆಲವೊಂದಷ್ಟು ಚಿತ್ರಗಳನ್ನು ತೋರಿಸ್ತಾ ಇದ್ದೀನಿ. ಆ ಚಿತ್ರಗಳನ್ನು ನೋಡಿ ನೀವು ನನಗೆ ಉತ್ತರವನ್ನು ಹೇಳಬೇಕು. ಯಾವ ಚಿತ್ರ ಯಾವ ಸನ್ನಿವೇಶವನ್ನು ತೋರಿಸ್ತಾ ಇದೆ, ಏನು ಸನ್ನಿವೇಶವನ್ನು ಹೇಳ್ತಾ ಇದೆ ಎಂಬುದನ್ನು ಮಕ್ಕಳೇ ನೀವೆಲ್ಲರೂ ಹೇಳಬೇಕು. ರೆಡಿ ಇದ್ದೀರ್ವಾ? ಪಾಠವನ್ನು ಸ್ಟಾರ್ಟ್ ಮಾಡೋಣವಾ? ಪ್ರಾರಂಭ ಮಾಡೋಣವೇ ಮಕ್ಕಳೇ ಪಾಠವನ್ನು? ಗುಡ್. ಹಿಂಗೆ ಇರಬೇಕು ನೀವು, ಪಾಠ ಮುಗಿಯೋರಿಗೆ ಇಷ್ಟೇ ಎನರ್ಜಿ ಆಗಿರಬೇಕು, ಹೌದಾ? ಓಕೆ, ಪ್ರಾರಂಭ ಮಾಡೋಣವಾ ಮಕ್ಕಳೇ? ಬನ್ನಿ. ನೋಡಿ, ನಾನು ಮೊದಲನೇ ಚಿತ್ರವನ್ನು ತೋರಿಸ್ತಾ ಇದ್ದೀನಿ. ಯಾವುದಿದು? ಏನು ಚಿತ್ರ ಸನ್ನಿವೇಶವನ್ನು ಹೇಳ್ತಾ ಇದೆ ಮಕ್ಕಳೇ? ಹೇಳಿ ನೋಡೋಣ. ತಾಯಿಯಾದವಳು ತನ್ನ ಮಗುವನ್ನು ಮುದ್ದಾಡುತ್ತಿರುವಂತಹ ಒಂದು ಸನ್ನಿವೇಶ, ಹೌದಾ? ನೋಡಿ, ಕಾಣ್ತಾ ಇದೆ ಅಲ್ವಾ ಎಲ್ರಿಗೂ? ತಾಯಿಗೆ ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ? ಮದರ್. ಏನಂತ ಕರಿತೀವಿ? ಮದರ್. ಎರಡನೇ ಚಿತ್ರವನ್ನು ನೋಡೋಣವೇ? ನೋಡಿ, ತಂದೆ ಮತ್ತು ಮಗಳು ಇಬ್ಬರು ಮಾತಾಡ್ತಾ ಇದ್ದಾರೆ, ಹೌದಾ? ಇಬ್ಬರು ಇರುವಂತಹ ಒಂದು ಚಿತ್ರ. ನಾವು ಇಂಗ್ಲೀಷ್ನಲ್ಲಿ ತಂದೆಗೆ ಏನಂತ ಕರಿತೀವಿ? ಫಾದರ್. ಏನಂತ ಕರಿತೀವಿ ಮಕ್ಕಳೇ? ಫಾದರ್. ನೋಡಿ, ಇಲ್ಲೇನಿದೆ, ಏನು ಮಾಡ್ತಾ ಇದ್ದಾರೆ ಮೇಡಮ್ ಅವರು? ನೋಡಿ, ಕೈಯಲ್ಲಿ ಪುಸ್ತಕವನ್ನು ಹಿಡಿದಿದ್ದಾರಾ? ಅಲ್ಲಿ ಟೇಬಲ್ ಮೇಲೆ ಚಾಕ್ ಪೀಸ್ ಇದೆಯಾ, ಡಸ್ಟ್ ಇದೆಯಾ, ಹಿಂದೆ ಬೋರ್ಡ್ ಕಾಣಿಸ್ತಾ ಇದೆ ಮಕ್ಕಳೇ. ಇವ್ರಿಗೆ ನಾವೇನಂತ ಕರಿತೀವಿ? ಶಿಕ್ಷಕ ಅಥವಾ ಶಿಕ್ಷಕಿ, ಹೌದಾ? ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ ಮಕ್ಕಳೇ? ಟೀಚರ್. ಏನಂತ ಕರೀತಾರೆ? ಟೀಚರ್. ನೋಡಿ, ಇಲ್ಲೇನಿದೆ, ರೋಗಿ ಮತ್ತು ವೈದ್ಯರ ನಡುವೆ ಮಾತಾಡ್ತಾ ಇದ್ದಾರೆ. ರೋಗಿಗೆ ಹುಷಾರಿಲ್ಲ, ವೈದ್ಯರಾದವರು ರೋಗಿಯನ್ನು ಚೆಕಪ್ ಮಾಡ್ತಾ ಇದ್ದಾರೆ, ಆರೋಗ್ಯವನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ರೋಗಿಯಾದವನು ತಾನು ಬೆಡ್ ಮೇಲೆ ಹಾಸಿಗೆಯನ್ನು ಹೊತ್ಕೊಂಡು, ಅಂದರೆ ಬೆಡ್ಶೀಟನ್ನು ಹೊತ್ಕೊಂಡು ಮಲಗಿದ್ದಾನೆ. ಡಾಕ್ಟ್ರು ಬಂದು ಆತನ ಆರೋಗ್ಯವನ್ನು, ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ದಾರೆ, ಹೌದಾ? ನೋಡಿ, ಹಿಂದೆ ಸಲೈನ್ ಬಾಟ್ಲೆ ಇದೆ, ರೋಗಿ ಮಲಗಿರುವಂಥ ಸನ್ನಿವೇಶ ಇದೆ, ಡಾಕ್ಟ್ರು ನೋಡುವಂಥ ಸನ್ನಿವೇಶವಿದೆ, ಹೌದಾ? ಇವರಿಗೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ವೈದ್ಯರು. ಏನಂತ ಕರಿತೀವಿ? ವೈದ್ಯರು. ಇವರಿಗೆ ಇಂಗ್ಲೀಷ್ನಲ್ಲಿ ಡಾಕ್ಟರ್ ಅಂತ ಕರೀತಾರೆ. ನೋಡಿ ಮಕ್ಕಳೇ, ಹಿಂದೆ ಇಲ್ಲೇನಿದೆ? ಜಮೀನಿದೆ, ಚಕ್ಕಡಿದೆ, ಹಿಂದೆ ಗಿಡ ಮರ ಇದೆ, ಬೆಟ್ಟ ಗುಡ್ಡ ಇದೆ. ಇಲ್ಲಿ ಎತ್ತುಗಳ ಸಹಾಯದಿಂದ ಉಳುಮೆಯನ್ನು ಮಾಡ್ತಿರುವಂತಹ ರೈತನಿದ್ದಾನೆ. ಹಿಂದೆ ರೈತನ ಹೆಂಡತಿ ಬುತ್ತಿಯನ್ನು ತೆಗೆದುಕೊಂಡು ಬರ್ತಾ ಇದ್ದಾಳೆ. ರೈತನ ಜೊತೆ ಕೂಲಿ ಕೆಲಸದವಳು ಕೆಲಸವನ್ನು ಮಾಡ್ತಾ ಇದ್ದಾಳೆ, ಹೌದಾ? ಇವರಿಗೆ ನಾವೇನಂತ ಕರಿತೀವಿ? ರೈತ. ಅಂದರೆ ಇಂಗ್ಲೀಷ್ನಲ್ಲಿ ಫಾರ್ಮರ್, ಹೌದಾ? ಏನಂತ ಕರಿತೀವಿ? ಫಾರ್ಮರ್. ನೋಡಿ ಮಕ್ಕಳೇ, ಇವರಿಗೆ ನಾವೇನಂತ ಕರಿತೀವಿ? ಯೋಧ. ತಲೆ ಮೇಲೆ ಕ್ಯಾಪನ್ನು ಹಾಕ್ಕೊಂಡಿದ್ದಾನೆ, ಕೈಯಲ್ಲಿ ಬಂದೂಕವನ್ನು ಹಿಡ್ಕೊಂಡಿದ್ದಾನೆ, ತನ್ನ ಜಾಕೆಟನ್ನು ಹಾಕ್ಕೊಂಡಿದ್ದಾನೆ, ತನ್ನ ಆರ್ಮಿ ಡ್ರೆಸ್ಸನ್ನು ಹಾಕ್ಕೊಂಡಿದ್ದಾನೆ, ಎದೆ ಮೇಲೆ ಭಾರತ ದೇಶದ ಧ್ವಜವನ್ನು ಹಾಕ್ಕೊಂಡಿದ್ದಾನೆ. ಇವರಿಗೆ ನಾವೇನಂತ ಕರಿತೀವಿ? ಯೋಧ ಅಥವಾ ಸೈನಿಕ, ಹೌದಾ ಮಕ್ಕಳೇ? ಏನಂತ ಕರಿತೀವಿ? ಸೈನಿಕ. ಇಂಗ್ಲೀಷ್ನಲ್ಲಿ ಸೋಲ್ಜರ್ ಅಂತ ಕರಿತೀವಿ. ಮಕ್ಕಳೇ, ನಾನೀಗ ಕೆಲವೊಂದು ಚಿತ್ರಗಳನ್ನ ತೋರಿಸಿದೆ, ಅವುಗಳ ಪದಗಳನ್ನು ಹೇಳಿದೆ. ಕನ್ನಡದಲ್ಲಿ ಏನಂತಾರೆ, ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತ ಹೇಳಿದ್ನಲ್ವಾ? ಬನ್ನಿ, ನಾವು ಮೊದಲನೇ ಪುಟವನ್ನು ತೆರೆಯಿರಿ. ಮಕ್ಕಳೇ, ನಾನೀಗ ಕೆಲವೊಂದು ಚಿತ್ರಗಳನ್ನು ತೋರಿಸಿ ಅವುಗಳ ಪದಗಳನ್ನು ಹೇಳಿದ್ದೀನಿ. ಈಗ ನೀವು ಎಲ್ಲರೂ ಹೇಳಬೇಕು. ತೋರಿಸಿ ಹೇಳಿಸಿ. ಪಾಠ 1, ಪಾಠ ಪೂರ್ವ ಚಟುವಟಿಕೆ. ಚಿತ್ರ ತೋರಿಸಿ ಪದ ಹೇಳಿಸಿ. ಹೇಳಿ ನೋಡೋಣ ಎಲ್ಲರೂ. ಚಿತ್ರ ತೋರಿಸಿ ಪದ ಹೇಳಿಸಿ. ಹೇಳಿದ್ರಾ? ಓಕೆ. ಮುಂದೆ ನೋಡಿ, ಇಲ್ಲಿ ತಾಯಿ ಮತ್ತು ಮಗುವಿನ ಚಿತ್ರವಿರುವಂತಹ ಸನ್ನಿವೇಶ. ಮುಂದೆ ಯಾವ ಪದವನ್ನು ಕೊಟ್ಟಿದ್ದಾರೆ? ತಾಯಿ. ಇಂಗ್ಲೀಷ್ನಲ್ಲಿ ಮದರ್ ಅಂತ ಕರಿತೀವಿ. ನೋಡಿ, ಎರಡನೇ ಚಿತ್ರ ರೈತನ ಚಿತ್ರ. ರೈತ ಎಲ್ಲರಿಗೂ ಒಂದ್ಸಲ ಹೇಳಿ ನೋಡೋಣ. ರೈತ, ಫಾರ್ಮರ್. ಮೂರನೇ ಚಿತ್ರ ವೈದ್ಯ. ಹೇಳಿ, ಜೋರಾಗಿ ಹೇಳಿ. ವೈದ್ಯ. ಇಂಗ್ಲೀಷ್ನಲ್ಲಿ ಡಾಕ್ಟರ್. ನಾಲ್ಕನೇ ಚಿತ್ರ ಸೈನಿಕ. ಯಾವುದು? ಸೈನಿಕ, ಸೋಲ್ಜರ್. ಹೇಳಿ, ಸೋಲ್ಜರ್. ಐದನೇ ಚಿತ್ರ ತಂದೆ.
ಜೋರಾಗಿ ಹೇಳಿ ನೋಡೋಣ. ತಂದೆ, ಫಾದರ್, ಫಾದರ್. ಬನ್ನಿ ಮಕ್ಕಳೇ, ಪಾಠ ಪ್ರಾರಂಭ ಮಾಡೋಣ. ವಂದನೆ ಪದ್ಯ. ಕವಿ ಎಲ್ ಕೆ ಕಂಬಾರ್. ಕವಿಯ ಹೆಸರೇನು ಮಕ್ಕಳೇ? ಎಲ್ ಕೆ ಕಂಬಾರ್. ಪದ್ಯದ ಹೆಸರೇನು? ವಂದನೆ, ನಮಸ್ಕರಿಸು, ವಂದಿಸುವುದು, ವಂದನೆ. ಕವಿ ಹೆಸರು ಎಲ್ ಕೆ ಕಂಬಾರ್. ಈ ಪದ್ಯವನ್ನು ರಾಗವಾಗಿ ಓದಿ ಮಕ್ಕಳಿಂದ ಹೇಳಿಸಿ. ಮಕ್ಕಳೇ, ನಾನು ಈ ಪದ್ಯವನ್ನು ಒಂದ್ಸಲ ಓದ್ತೀನಿ. ನಾನು ಓದಿ ಮುಗಿದ ತಕ್ಷಣ ನೀವೆಲ್ಲರೂ ಪಾಠ ಮುಗಿದ ತಕ್ಷಣ ಇದನ್ನು ನಾನು ಹೇಗೆ ರಾಗಬದ್ಧವಾಗಿ ಹಾಡನ್ನು ಹಾಡ್ತಾ ಇರ್ತೀನೋ ಅದೇ ರೀತಿ ನೀವೆಲ್ಲರೂ ಕಲಿತುಕೊಂಡು ಬರಬೇಕು ಮನೆಯಲ್ಲಿ. ಓಕೆನಾ? ಬನ್ನಿ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ಮೈ ಮುರಿದು ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ಮೈ ಮುರಿದು ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆ ವಂದನೆ. ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡು ಯೋಧಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಮಕ್ಕಳೇ ಕೇಳಿದ್ರಲ್ವಾ, ನಾನು ಎಷ್ಟೊಂದು ರಾಗಬದ್ಧವಾಗಿ ಹಾಡಿದ್ನಿ. ನೀವು ಕೂಡ ಇದೇ ರೀತಿಯಲ್ಲಿ ಮನೆಯಲ್ಲಿ ಈ ಹಾಡನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕು. ಹೌದಾ? ಓಕೆ. ನೋಡಿ, ಇಲ್ಲಿ ನಾವು ಕೇಳಿದಂತಹ ಪದಗಳು ನೋಡೋಣ. ಮಾಸ, ಹೊತ್ತು, ಹೆತ್ತು, ತಾಯಿ, ದುಡಿ, ತಂದೆ, ವಿದ್ಯೆ, ಬುದ್ಧಿ, ಬಾಲ್ಯ, ಗುರು, ರೋಗ, ವೈದ್ಯೆ, ರೈತ, ನಾಡು, ನಿತ್ಯ, ಯೋಧ. ಪದಗಳ ಅರ್ಥವನ್ನು ನೋಡೋಣವಾ? ಮಾಸ ಅಂದರೆ ಏನು ಮಕ್ಕಳೇ? ತಿಂಗಳು. ಮಾಸ ಅಂದರೆ ತಿಂಗಳು. ವಂದನೆ ಅಂತಂದರೆ ನಮಸ್ಕಾರ. ನಮಸ್ಕಾರ ಮಾಡುವುದಕ್ಕೆ ನಾವು ಏನಂತ ಕರಿತೀವಿ? ವಂದನೆ. ಸಲಹು ಅಂದರೆ ಆರೈಕೆ ಮಾಡುವಂಥದ್ದು, ನಮ್ಮನ್ನು ಆರೈಕೆ ಮಾಡುವಂಥದ್ದು. ನಿತ್ಯ ಅಂದರೆ ಪ್ರತಿದಿನ. ಯಾವುದು? ಪ್ರತಿದಿನಕ್ಕೆ ನಾವೇನಂತ ಕರಿತೀವಿ ಮಕ್ಕಳೇ? ನಿತ್ಯ. ಮಕ್ಕಳ ಪದ್ಯವನ್ನು ಹಾಡನ್ನು ಹಾಡಿದ್ವಿ. ಇವಾಗ ಏನು ಮಾಡೋಣ? ಅದರ ಪದದ ಅರ್ಥವನ್ನು ಹೇಳ್ತಾನೆ ಕೇಳಿ. ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ನೋಡಿ, ನವಮಾಸ ಅಂದರೆ ಎಷ್ಟು? ನವ ಅಂದರೆ 9, ಮಾಸ ಅಂದರೆ ತಿಂಗಳು. ನಮ್ಮನ್ನು 9 ತಿಂಗಳು ಹೊತ್ತಿರುವಂಥವ್ರು ಯಾರು? ತಾಯಿ. ನಮಗೆ ಜನ್ಮ ನೀಡಿರುವಂಥವ್ರು ಯಾರು? ತಾಯಿ. ನಾವು ಪ್ರತಿದಿನ ಮುಂಜಾನೆ ನೇಳು ಸಾಯಂಕಾಲವರೆಗೆ ಕರೆಯುವಂತಹ, ಹೆಚ್ಚಾಗಿ ಪ್ರೀತಿಯಿಂದ ಕರೆಯುವಂತಹ ಪದ ಯಾವುದು? ಅಮ್ಮ. ತಾಯಿಗೆ ನಾವೇನಂತ ಕರಿತೀವಿ? ಅಮ್ಮ, ಜನನಿ ಅಂತ ಕರಿತೀವಿ. ಹೌದಾ? ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ನೋಡಿ, 9 ತಿಂಗಳು ಹೊತ್ತು ಹೆತ್ತು ನಮಗೆ ಜನ್ಮ ನೀಡಿರುವಂತಹ, 9 ತಿಂಗಳಾದಮೇಲೆ ನಮಗೆ ಜನ್ಮ ನೀಡಿರುವಂತಹ ತಾಯಿಗೆ ನಾವೇನು ಮಾಡಬೇಕು? ನಮ್ಮನ್ನು ಸಾಕಿ ಸಲುಹಿರುವಂತಹ ತಾಯಿಗೆ, ಮಾತೆಗೆ ನಾವೇನು ಮಾಡಬೇಕು? ವಂದನೆಯನ್ನು ತಿಳಿಸ್ಬೇಕು, ನಮಸ್ಕಾರವನ್ನು ತಿಳಿಸ್ಬೇಕು. ಏಕೆಂದರೆ 9 ತಿಂಗಳು ನಮ್ಮ ಗರ್ಭದಲ್ಲಿ ತಾಯಿಯಾದವಳು ನಮ್ಮನ್ನು ಅತ್ಯಂತ ಜೋಪಾನವಾಗಿ ನಮ್ಮನ್ನು ನೋಡ್ಕೊಳ್ತಾಳೆ. ಒಂದು ಸೂಜಿ ಕಣದಷ್ಟು ಕೂಡ ನಮಗೆ ನೋವಾಗದಂತೆ
ಅವಳು ನಡ್ಕೋತಾಳೆ. ಹೌದಾ, ಎಷ್ಟೇ ನೋವನ್ನು ಬಂದರೂ ಕೂಡ ಅವಳು ನುಂಗಿ ನನ್ನ ಮಗು ಚೆನ್ನಾಗಿರ್ಬೇಕಪ್ಪ, ನನ್ನ ಮಗು ಹಾಗಿರಬೇಕು, ನನ್ನ ಮಗು ಹೀಗಿರಬೇಕು ಅಂತ ಹಲವಾರು ಕನಸುಗಳನ್ನ ಕಂಡಿರುವಂಥ ತಾಯಿ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ನಮ್ಮನ್ನ 9 ತಿಂಗಳು ತನ್ನ ಗರ್ಭದಲ್ಲಿ ಗುಡಿಯನ್ನು ಕಟ್ಟಿ ನಮಗೆ ಆರಾಧಿಸ್ತಾಳ. ಹೌದಾ, ಅಂಥ ತಾಯಿಗೆ ನಾವೇನು ಮಾಡಬೇಕು, ನಮಸ್ಕಾರವನ್ನು ಮಾಡಬೇಕು. 9 ತಿಂಗಳು ಹೊತ್ತು ನನ್ನನ್ನು ಹೆತ್ತು ಅಂದರೆ ನನಗೆ 9 ತಿಂಗಳಾದಮೇಲೆ ನಮಗೆ ಜನ್ಮವನ್ನು ಕೊಟ್ಟುವಂತಹ ಸಾಕಿದ ತಾಯಿಗೆ ವಂದನೆ. ನಮ್ಮ ಮಾತೃ ದೇವತೆಗೆ ನಾವೇನು ಮಾಡಬೇಕು, ನಮಸ್ಕಾರವನ್ನು ತಿಳಿಸ್ಬೇಕು ಮಕ್ಕಳೇ. ಹೌದಾ, 9 ಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ಹೌದಾ, ತಿಳಿತಲ್ವಾ ಮಕ್ಕಳೇ ಮೊದಲನೇ ಪದ್ಯದ್ದು? ನೋಡಿ ಮುಂದೆ ನೋಡಿ. ಮೈ ಮುರಿದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ನೋಡಿ, ಮೈ ಮುರಿದುಡಿದು ನೋಡಿ, ತನ್ನ ತಾಯಿಯಾದವಳು 9 ತಿಂಗಳು ಹೊತ್ತು ಹೆತ್ತು ಜನ್ಮ ಕೊಟ್ಟು ನಮ್ಮನ್ನು ಸಾಕಿ ಸಲುಹಿದರೆ ತಂದೆಯಾದವನು ಏನು ಮಾಡ್ತಾನೆ, ತನ್ನ ಕಷ್ಟವನ್ನೇ, ಎಂಥದೇ ಕಷ್ಟ ಇಲ್ಲ, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಮಕ್ಕಳು ಒಳ್ಳೆ ಬಟ್ಟೆಯನ್ನೇ ಹಾಕ್ಕೋಬೇಕು, ನನ್ನ ಮಕ್ಕಳು ಒಳ್ಳೆ ಥರದ ಊಟವನ್ನು ಮಾಡಬೇಕು, ನನ್ನ ಮಕ್ಕಳು ಹಾಗಿರಬೇಕು, ನನ್ನ ಮಕ್ಕಳು ಹೀಗಿರಬೇಕು ಅಂತ ಬರಿಗಾಲಿನಲ್ಲಿ ನಡೀತಾನೆ ತಂದೆ. ಆದರೆ ತನ್ನ ಮಗುವಿಗೆ ಚೆನ್ನಾಗಿರೋ ಚಪ್ಪಲಿಯನ್ನು ಕೊಡಿಸ್ತಾನೆ. ಹೌದಾ, ಹರಿದಂತಹ ಬಟ್ಟೆಯನ್ನು ಹಾಕ್ತಾನೆ ತಂದೆ, ಆದರೆ ತನ್ನ ಮಗುಗೆ ಮೈ ತುಂಬ ಬಟ್ಟೆಯನ್ನು ಹಾಕ್ತಾನೆ. ಒಂದು ಹೊತ್ತು ಗಂಜಿಯನ್ನು ಕುಡಿಯದೆ ಉಪವಾಸ ಇರುವಂತಹ ತಂದೆ, ಆದರೆ ತನ್ನ ಮಗು ಹೊಟ್ಟೆ ತುಂಬ ಊಟ ಮಾಡಿ ನಿದ್ದೆಯನ್ನು ಮಾಡಬೇಕು. ಎಷ್ಟೋ ದಿನಗಳ ಎಷ್ಟೋ ಕ್ಷಣಗಳಲ್ಲಿ ತಂದೆಯಾದವನು ತನ್ನ ಮಗು ಚೆನ್ನಾಗಿರಬೇಕಂತ ರಾತ್ರಿ ನಿದ್ದೆ ಕೂಡ ಮಾಡುವುದಿಲ್ಲ. ಹೌದಾ, ಅಂತಹ ತಂದೆಗೆ ನಾವೇನು ಮಾಡಬೇಕು, ನಮಸ್ಕಾರವನ್ನು ತಿಳಿಸ್ಬೇಕು. ಮೈ ಮುರಿದುಡಿದು, ಬೆಳಗಾದರೆ ಸಾಕು, ರಾತ್ರಿ ಆಗುವವರೆಗೂ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅನ್ನುವಂಥ ಉದ್ದೇಶದಿಂದ, ನನ್ನ ಕುಟುಂಬ ಚೆನ್ನಾಗಿರಬೇಕು ಅನ್ನುವಂಥ ಉದ್ದೇಶದಿಂದ ತಂದೆ ಏನು ಮಾಡ್ತಾನೆ, ದುಡಿತಾನ. ಮೈ ಮುರಿದು ದುಡಿತಾನ, ನನ್ನನ್ನು ಸಲುಹಿ. ನೋಡಿ, ನಾನು ಚೆನ್ನಾಗಿರ್ಬೇಕಪ್ಪ, ನನ್ನ ಮಕ್ಕಳು ಚೆನ್ನಾಗಿರಬೇಕು, ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡಬೇಕು, ಒಳ್ಳೆಯ ಶಾಲೆಗೆ ಹೋಗಬೇಕು, ಒಳ್ಳೆಯ ರೀತಿ ಬಟ್ಟೆಯನ್ನು ಹಾಕಬೇಕು, ಒಳ್ಳೆಯ ರೀತಿ ಚಪ್ಪಲಿಯನ್ನು ಧರಿಸ್ಬೇಕು, ಒಳ್ಳೆಯ ರೀತಿ ಊಟವನ್ನು ಮಾಡಬೇಕು, ಒಳ್ಳೆಯ ಬ್ಯಾಗ್ಗಳನ್ನು ತೊಗೋಬೇಕು, ಒಳ್ಳೆಯ ವಸ್ತುಗಳನ್ನು ತೊಗೋಬೇಕು, ಒಳ್ಳೇದು ಮಾತಾಡಬೇಕು, ಎಲ್ಲರ ಜೊತೆ ಒಳ್ಳೆಯವನಾಗಿರಬೇಕು ನನ್ನ ಮಗು. ಹೀಗೆ ಹಲವಾರು ಕನಸುಗಳನ್ನ ಕಂಡಿರುವಂಥ ತಂದೆ ಏನು ಮಾಡ್ತಾನೆ, ನನ್ನನ್ನು ಸಲುಹುತ್ತಾನ. ಅಂತಹ ತಂದೆಗೆ, ಬೆಳೆಸಿದ ತಂದೆಗೆ, ತನ್ನ ಕಷ್ಟ ನಷ್ಟಗಳನ್ನೆಲ್ಲ ಬದಿಗೊತ್ತಿ ತಂದೆ ನನ್ನನ್ನು ಸಾಕಿಸಲಿರುವಂಥ ತಂದೆಗೆ, ಬೆಳೆಸಿರುವಂತಹ ತಂದೆಗೆ ನಾವೇನು ಮಾಡಬೇಕು, ವಂದನೆಯನ್ನು ತಿಳಿಸ್ಬೇಕು, ನಮಸ್ಕಾರವನ್ನು ತಿಳಿಸ್ಬೇಕು. ಮೈ ಮುರಿದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ಮೈ ಮುರಿದು ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ನೋಡಿ, ಹೌದಾ, ತಿಳಿತಲ್ವಾ ಮಕ್ಕಳೇ? 2ನೇ ಪದ್ಯ. 3ನೇ ಪದ್ಯದಲ್ಲಿ ಏನು ಹೇಳ್ತಾರೆ ನೋಡಿ. ವಿದ್ಯಾಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ನೋಡಿ, ನಮಗೆ ತಾಯಿಯಾದವಳು ಜನ್ಮವನ್ನು ಕೊಡ್ತಾಳೆ, ನಮ್ಮನ್ನು ಸಾಕಿ ಸಲುತ್ತಾನೆ. ತಂದೆ ಆದ್ರೂ ಕಷ್ಟ ಬಾರದಂತೆ ತಾನೇ ದುಡಿದು ತನ್ನ ಕಷ್ಟಗಳನ್ನ ಇಟ್ಕೊಂಡು ನಮ್ಮನ್ನು ಬೆಳೆಸ್ತಾನೆ ತಂದೆ. ಆದರೆ ಶಾಲೆಯಲ್ಲಿ ಗುರುಗಳು ಏನು ಮಾಡ್ತಾರೆ, ಶಿಕ್ಷಕರು ಅಥವಾ ಶಿಕ್ಷಕಿಯರು ಏನು ಮಾಡ್ತಾರೆ, ನಮಗೆ ವಿದ್ಯೆಯನ್ನು ಕಲಿಸ್ತಾರೆ, ನಮಗೆ ಬುದ್ಧಿಯನ್ನು ಕಲಿಸ್ತಾರೆ. ಅನ್ನುವಂಥ ಅಕ್ಷರದಿಂದ ಹಿಡಿದು ಜ್ಞಾನದವರೆಗೆ, ಜ್ಞಾನದವರೆಗೆ ನಮಗೆಲ್ಲ ರೀತಿಯಾದಂಥ ಅಕ್ಷರಗಳನ್ನ ಕಲಿಸುವಂತಹ ಗುರುಗಳು ಯಾರು? ನಮ್ಮ ಶಾಲೆಯ ಟೀಚರು. ಹೌದಾ, ಶಿಕ್ಷಕರು ನಮಗೇನು ಕಲಿಸ್ತಾರೋ ಒಳ್ಳೆಯ ರೀತಿಯಾದಂಥ ವಿದ್ಯೆಯನ್ನು ಕೊಡ್ತಾರೆ, ಬುದ್ಧಿಯನ್ನು ಕೊಡ್ತಾರೆ. ಮಕ್ಕಳೇ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಪಾಠವನ್ನು ಮಾಡಬೇಕು, ಚೆನ್ನಾಗಿ ನೀವು ಹಾಗಿರಬೇಕು, ನೀವು ಮುಂದೆ ದೊಡ್ಡ ವಿದ್ಯಾವಂತರಾಗಬೇಕು, ಎಷ್ಟೋ ಜನರ ಬೆಳಕಿಗೆ ನೀವು ಬೆಳಕಾಗಬೇಕು, ನಮ್ಮ ಭಾರತದ ಭವಿಷ್ಯತ್ತಿನ ಪ್ರಜೆಗಳು ನೀವಂತೆಲ್ಲ ನಮಗೇನು ಮಾಡ್ತಾರೆ, ವಿದ್ಯೆ ಬುದ್ಧಿಯನ್ನು ಕಲಿಸ್ತಾರೆ. ಬಾಲ್ಯದಿ ಕಲಿಸಿ ನಮಗೆ, ನಾವು ಚಿಕ್ಕವ್ರು ಇರಬೇಕಾಗಿರುವಂತಹ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ಈಗೆಲ್ಲ ನಾವು ಚಿಕ್ಕವ್ರು ಇದ್ದೀವಲ್ವ ಮಕ್ಕಳೇ, ನಮಗೇನು ಮಾಡ್ತಾಯಿದ್ರೆ, ಈಗ ನಾನು ನಿಮ್ಮ ಪಾಠವನ್ನು ಮಾಡ್ತಾ ಇದ್ದೀನಲ್ವ, ನಾನು ಯಾರು? ಗುರು, ಟೀಚರ್, ಶಿಕ್ಷಕ. ನೀವೆಲ್ಲ ಕೇಳ್ತಾ ಇದ್ದೀರ ಯಾರು? ಮಕ್ಕಳು. ಹೌದಾ, ವಿದ್ಯೆ ಮತ್ತು ಬುದ್ಧಿಯನ್ನು ಯಾರು ಕಲಿಸ್ತಾರೆ? ಟೀಚರ್ ಆದವರು ಮಕ್ಕಳಿಗೆ ಯಾವಾಗ ಕಲಿಸ್ತಾರೆ? ಬಾಲ್ಯದಲ್ಲಿ, ಸಣ್ಣ ವಯಸ್ಸಿನಲ್ಲಿ ಕಲಿಸ್ತಾರೆ. ಹರಸಿದ ಗುರುವಿಗೆ ವಂದನೆ. ನೋಡಿ, ನಮಗೆ ವಿದ್ಯೆ ಬುದ್ಧಿಯನ್ನು ಕಲಿಸಿ ನಮಗೆ ಹೀಗಿರಬೇಕು, ನೀವು ಆ ರೀತಿ ಆಗಬೇಕು ಅನ್ನುವಂಥ ನಮಗೆ ತಿಳುವಳಿಕೆಯನ್ನು, ಜ್ಞಾನವನ್ನು ಕೊಡ್ತಕ್ಕಂತಹ ಗುರುಗಳಿಗೆ ನಾವೇನು ಮಾಡಬೇಕು, ವಂದನೆಯನ್ನು ಹೇಳಬೇಕು, ನಮಸ್ಕಾರವನ್ನು ಹೇಳಬೇಕು. ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ಹೌದಾ, ನೋಡಿ,
ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ನೋಡಿ, ಬಗೆ ಬಗೆ ರೋಗವ, ನಮಗೇನಾದರೂ ಆರಾಮ್ ತಪ್ಪಿ ನಾವೇನಾದರೂ ಮನೆಯಲ್ಲಿ ಹುಷಾರಿಲ್ಲದೆ ನಾವು ಮನೇಲಿ ಮಲಗಿದರೆ ನಮಗೇನಾದರೂ ಆರಾಮಾಗತ್ತಾ? ಇಲ್ಲ. ನಾವೆಲ್ಲಿ ಹೋಗಬೇಕು? ಆಸ್ಪತ್ರೆಗೆ ಹೋಗಬೇಕು. ಆಡು ಭಾಷೆಯಲ್ಲಿ ಏನಂತ ಕರೀತಾರೆ ಆಸ್ಪತ್ರೆಗೆ? ದವಾಖಾನೆ. ಮನೆಗೆಲ್ಲ ಹೇಳ್ತಿರ್ತಾರೆ, ಓ ಅಪ್ಪ ಎಲ್ಲೋದ, ಅವ್ವ ಎಲ್ಲಿ ಹೋದ್ಲು, ಅಜ್ಜ ಎಲ್ಲೋದ, ಅಜ್ಜಿ ಎಲ್ಲಿ ಹೋದ ಅಂತ ಕೇಳಿದಾಗ ನೀವು ಹೇಳ್ತೀರಾ, ದವಾಖಾನೆಗೆ ಹೋದ್ರು, ದವಾಖಾನೆಗೆ ನಮ್ಮ ಅಜ್ಜಿ ದವಾಖಾನೆಗೆ ಹೋದರು, ನಮ್ಮ ಅಜ್ಜ ದವಾಖಾನೆಗೆ ಹೋದರು, ಅಪ್ಪ ದವಾಖಾನೆಗೆ ಹೋಯ್ತು ಅಂತ ಹೇಳ್ತೀವಲ್ವಾ. ಎಲ್ಲಿ ಯಾರ ಹತ್ರ ಹೋಗ್ತಾರೆ? ವೈದ್ಯರ ಹತ್ರ ತೋರಿಸ್ಕೊಳ್ಳೋಕೆ ಹೋಗ್ತಾರೆ. ಬಗೆ ಬಗೆ ರೋಗವ, ಹೌದಾ, ಅವರು ನಮಗಿರ್ತಕ್ಕಂಥ ಹಲವಾರು ಬಗೆಯ ರೋಗಗಳನ್ನು ವಾಸಿಯನ್ನು ಮಾಡ್ತಾರೆ. ನಮಗೆ ಜ್ವರ ಬಂದರೆ ಅವರು ಗುಳಿಗೆಗಳನ್ನು ಕೊಡ್ತಾರೆ, ತಲೆನೋವು ಬಂದರೆ ಗುಳಿಗೆಯನ್ನು ಕೊಡ್ತಾರೆ, ಕೈಕಾಲು ನೋವು ಬಂದರೆ ಗುಳಿಗೆಯನ್ನು ಕೊಡ್ತಾರೆ, ಹೊಟ್ಟೆ ನೋವು ಬಂದರೂ ಗುಳಿಗೆಯನ್ನು ಕೊಡ್ತಾರೆ. ಹೌದಾ, ನಮ್ಮನ್ನು ಅವರು ಹಿಡಿದು ತಪಾಸಣೆಯನ್ನು ಮಾಡಿ ನಿಮಗೆ ಈ ರೋಗ ಇದೆ, ನಿಮಗೆ ಈ ಥರದಂತಹ ಗುಳಿಗೆಗಳನ್ನು ತೆಗೆದುಕೊಳ್ಳಿ, ಊಟವನ್ನು ಮಾಡಿ ತೆಗೆದುಕೊಳ್ಳಿ ಅಂತ ಹೇಳ್ತಾರಲ್ವಾ. ಅಂಥವ್ರಿಗೆ ನಾವೇನು ಮಾಡಬೇಕು? ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ, ನಮಗಿರ್ತಕ್ಕಂಥ ಹಲವಾರು ಬಗೆಯ ರೋಗಗಳನ್ನು ವಾಸಿ ಮಾಡುವಂಥ ವೈದ್ಯಗೆ ಮಾಡುವೆ ವಂದನೆ. ಅಂತಹ ವೈದ್ಯರಿಗೆ ನಾವೇನು ತಿಳಿಸ್ಬೇಕು? ನಮಸ್ಕಾರವನ್ನು ತಿಳಿಸ್ಬೇಕು. ನಾವು ವಂದನೆಯನ್ನು ಮಾಡಬೇಕು. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡು ವೈದ್ಯಗೆ ಮಾಡುವೆ ವಂದನೆ. ಮುಂದೆ ನೋಡಿ ಮಕ್ಕಳೇ, ನೋಡಿ ರೈತ ಬರ್ದ. ನಮ್ಮ ದೇಶದ ಬೆನ್ನೆಲುಬು ಯಾರು? ರೈತ. ಒಂದು ವೇಳೆ ರೈತ ಇಲ್ಲ ನಾವ್ಯಾರು ಬದುಕಲಿಕ್ಕೆ ಆಗಲ್ಲ. ನಾವು ಬದುಕಲಿಕ್ಕೆ ಸಾಧ್ಯವಾಗತ್ತಾ? ಇಲ್ಲ. ರೈತ ದುಡಿದು ತಾನು ಕಷ್ಟಪಟ್ಟು ಬೆವರು ಹರಿಸಿ ದುಡಿದಿರುವಂತಹ ಬೆಳೆಯನ್ನು ನಮಗೆ ಕೊಟ್ಟರೆ ಮಾತ್ರ ನಾವು ಉಣ್ಲಿಕ್ಕೆ ಸಾಧ್ಯ, ಉಡ್ಲಿಕ್ಕೆ ಸಾಧ್ಯ. ಹೌದಲ್ವಾ? ರೈತ ಇಲ್ಲದಿದ್ದರೆ ನಾವೆಲ್ಲರೂ ಇಲ್ಲವೇ ಇಲ್ಲ. ಆದ್ದರಿಂದ ನಮ್ಮ ಭಾರತ ದೇಶದ ಬೆನ್ನೆಲುಬು ಯಾರು? ರೈತ. ನೋಡಿ, ನಿತ್ಯದಿ ದುಡಿದು, ನೋಡಿ ಹಗಲಿರುಳು ಎನ್ನದೆ ಪ್ರತಿನಿತ್ಯ ದುಡಿತಾನ. ರೈತನಾದವನು ತನ್ನ ಜಮೀನದಲ್ಲಿ ತನ್ನ ಹೊಲದಲ್ಲಿ ಏನು ಮಾಡ್ತಾನ? ಪ್ರತಿನಿತ್ಯ ದುಡಿತಾನ. ಅನ್ನವನ್ನಿಡು, ಅನ್ನದಾತ ಅಂತ ಕರಿತೀವಿ ನಾವು ರೈತನಿಗೆ. ಏನಂತ ಕರಿತೀವಿ? ಅನ್ನದಾತ. ಮಕ್ಕಳು ಹೇಳಿ ಒಂದ್ಸಲ ಎಲ್ಲರೂ, ಅನ್ನದಾತ. ನೋಡಿ, ಅನ್ನದಾತ ಅಂತ ಕರಿತೀವಲ್ವಾ. ಪ್ರತಿನಿತ್ಯ ದುಡಿತಾನೋ ಹಗಲಿರುಳೆನ್ನದೆ ದುಡಿಯುವಂತಹ ರೈತ ನಮಗೇನು ಮಾಡ್ತಾನ? ಅನ್ನದಾತನಾದವನು ಅನ್ನವನ್ನು ನೀಡ್ತಾನ. ರೈತಗೆ ಮಾಡುವೆ ವಂದನೆ. ನಾವು ಅಂಥ ರೈತನಿಗೆ ಏನು ಮಾಡಬೇಕು? ನಮಸ್ಕಾರವನ್ನು ತಿಳಿಸ್ಬೇಕು. ಪ್ರತಿನಿತ್ಯ ಹಗಲು ರಾತ್ರಿ ಎನ್ನದೆ ತನ್ನ ಕಷ್ಟ ನಷ್ಟ ಎನ್ನದೆ ಅವನು ನಮಗಾಗಿ, ನಮ್ಮ ದೇಶದ ಭವಿಷ್ಯತ್ತಿಗಾಗಿ ನಮ್ಮ ಅನ್ನವನ್ನು ಕೊಡುವಂಥ ರೈತನಿಗೆ ನಾವೇನು ಮಾಡಬೇಕು? ನಮಸ್ಕಾರವನ್ನು ತಿಳಿಸ್ಬೇಕು. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ಮುಂದೆ ನೋಡಿ ಮಕ್ಕಳೇ, ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಒಂದ್ಸಲ ಹೇಳಿ ನೋಡೋಣ ಎಲ್ಲರೂ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ನೋಡಿ, ನಾಡಿನ ರಕ್ಷಣೆ, ನಮ್ಮ ಗಡಿನಾಡನ್ನು, ನಮ್ಮ ಗಡಿ ಪ್ರದೇಶಗಳಲ್ಲಿ ಯಾರಿದ್ದಾರೆ? ಯೋಧರಿದ್ದಾರೆ. ಹೌದಾ? ಇವ್ರಿಗೆ ಏನು ಇಂಗ್ಲೀಷ್ನಲ್ಲಿ ಅಂತ ಕರಿತೀವಿ ಅಂತ ಹೇಳಿದ್ವಿ? ಸೋಲ್ಜರ್. ಹೇಳಿ ಮಕ್ಕಳೇ ನೋಡೋಣ, ಸೋಲ್ಜರ್. ಇನ್ನೊಂದ್ಸಲ ಹೇಳಿ, ಸೋಲ್ಜರ್. ಹೌದಾ? ನಾಡಿನ ರಕ್ಷಣೆ. ನಾವೆಲ್ಲರೂ ಇವತ್ತು ಸುಖವಾಗಿ ನಿದ್ದೆಯನ್ನು ಮಾಡ್ತಾ ಇದ್ವಿ ಅಂದರೆ ಅದಕ್ಕೆ ಕಾರಣ ಯಾರು? ನಮ್ಮ ಯೋಧರು. ಹೌದಲ್ವಾ? ನೋಡಿ, ನಾವು ಇವತ್ತು ನೆಮ್ಮದಿಯಾಗಿ ಉಸಿರನ್ನ ಬಿಡ್ತಾ ನಾವು ನಿದ್ದೆಯನ್ನು ಮಾಡ್ತಾ ಇದ್ವಿ ಅಂದರೆ ಅದಕ್ಕೆ ಕಾರಣನೇ ಯೋಧರು. ಗಡಿ ಪ್ರದೇಶದಲ್ಲಿ ಅವ್ರು ಏನು ಮಾಡ್ತಾರೆ? ನಮಗಾಗಿ ಹಗಲಿರುಳಂತೆ ಗಡಿಗಳನ್ನು ಕಾಯ್ತಾ ಇರ್ತಾರೆ. ಅಂತಹ ನಾಡಿನ ರಕ್ಷಣೆ, ನಮ್ಮ ನಾಡನ್ನು, ಭಾರತಾಂಬೆಯನ್ನು ರಕ್ಷಣೆ ಮಾಡುವಂತಹ ಯೋಧರಿಗೆ ನಾವೇನು ಮಾಡಬೇಕು? ವಂದನೆಯನ್ನು. ಯಾವ ರೀತಿಯಾಗಿ? ನಿತ್ಯದಿ ಮಾಡುವ. ಹೌದಾ? ನಿತ್ಯದಿ ಮಾಡಬೇಕು. ನಿತ್ಯದಿ ಮಾಡ್ತಾನೆ ನಾವು. ಹೌದಾ? ನಾಡಿನ ರಕ್ಷಣೆಯನ್ನು, ಗಡಿಭಾಗನ್ನು ಕಾಯುವಂತಹ ಯೋಧ ಪ್ರತಿನಿತ್ಯ ತನ್ನ ಕೆಲಸವನ್ನು ಚಾಚು ತಪ್ಪದೆ ಮಾಡುವಂಥ ಯೋಧಗೆ ಮಾಡುವೆ ವಂದನೆ. ನಾವು ಅಂಥ ಯೋಧನಿಗೆ ಏನು ಮಾಡಬೇಕು? ನಮಸ್ಕಾರವನ್ನು ಮಾಡಬೇಕು. ಆತನಿಗೆ ನಾವು ನಮಸ್ಕಾರವನ್ನು ತಿಳಿಸ್ಬೇಕು. ಹೇಗೆ ಮಾಡಬೇಕು ಮಕ್ಕಳೇ? ನೋಡಿ, ತಾಯಿಗೆ ವಂದನೆ. ನಮಗೆ 9 ತಿಂಗಳು ಹೊತ್ತು ಹೆತ್ತು ಸಾಗಿಸಲಿರುವಂಥ ತಾಯಿಗೆ ನಮಸ್ಕಾರವನ್ನು ತಿಳಿಸ್ಬೇಕು. ಎರಡನೇದು ತಂದೆಗೆ, ಕಷ್ಟಪಟ್ಟು ದುಡಿದು ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಹಗಲು ರಾತ್ರಿ ದುಡಿಯುವಂಥ ತಂದೆಗೆ ನಮಸ್ಕಾರವನ್ನು ತಿಳಿಸ್ಬೇಕು.
ವಂದನೆಯನ್ನು ಮಾಡಬೇಕು. ಆಮೇಲೆ ನಮ್ಮ ವಿದ್ಯಾ ಬುದ್ಧಿ ಕಲಿಸುವಂತಹ ಗುರುಗಳಿಗೆ ವಂದನೆಯನ್ನು ಮಾಡಬೇಕು. ಆಮೇಲೆ ನಮಗೆ ಇರುವಂತಕ್ಕಂಥ ಹಲವಾರು ರೋಗಗಳನ್ನು ವಾಸಿ ಮಾಡುವಂತಹ ವೈದ್ಯರಿಗೆ ನಾವು ವಂದನೆಯನ್ನು ತಿಳಿಸ್ಬೇಕು. ರೈತನಿಗೆ ನಮಗೆ ಅನ್ನದಾತ, ನಮ್ಮ ದೇಶದ ಅನ್ನದಾತ, ಅವನು ನಮ್ಮ ಅನ್ನದಾತ, ನಮ್ಮ ದೇಶದ ಬೆನ್ನೆಲುಬು ಯಾರು? ರೈತನಿಗೆ ನಾವು ವಂದನೆಯನ್ನು ಮಾಡಬೇಕು. ಆಮೇಲೆ ನಮ್ಮ ಗಡಿ ಭಾಗವನ್ನು ಕಾದು ನಾವು ನೆಮ್ಮದಿಯಿಂದ ನಿದ್ರೆ ಮಾಡಬೇಕಾದಕ್ಕೆ ಕಾರಣ ಯಾರು? ಯೋಧರು, ಸೈನಿಕರು, ಸೋಲ್ಜರ್, ಹೌದಲ್ವಾ? ಅವರಿಗೆ ನಾವು ನಮಸ್ಕಾರವನ್ನು ಮಾಡಬೇಕು. ಯಾವ ರೀತಿ ಸೆಕೆಂಡ್ ಕೊಡೋಣ ನೋಡಿ, ಸೆಕೆಂಡ್ ಕೊಟ್ಟರೆ ಅವ್ರು ಮಾಡಿದಂಗೆ ಆಗತ್ತಾ? ಇಲ್ಲ. ಅದಕ್ಕೆ ನಾವು ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರವನ್ನು ತಿಳಿಸ್ಬೇಕು. ನಮಗಾಗಿರುವಂಥ ನಿಮ್ಮೆಲ್ಲರಿಗೂ ನಾವು ವಂದನೆಯನ್ನು ತಿಳಿಸಿದಾಗ ಅವರಿಗೆ ತುಂಬ ಖುಷಿಯಾಗಿ ಆಗತ್ತೆ, ಹೌದಲ್ವಾ ಮಕ್ಕಳೇ? ತಿಳಿತಲ್ವಾ ಮಕ್ಕಳೇ? ನಾಳೆಯ ದಿನ ನಾನು ನಿಮಗೆ ಈ ಪದ್ಯವನ್ನು ಕಂಠಪಾಠ ಮಾಡಿರುವಂಥ ಪದ್ಯವನ್ನು ಕೇಳ್ತೀನಿ. ಎಲ್ಲರೂ ಚೆನ್ನಾಗಿ ಓದ್ಕೊಂಬರ್ಬೇಕು. ನೋಡಿ, ಲಾಸ್ಟ್ನೇ ಪ್ಯಾರ ಒಂದ್ಸಲ ಹೇಳ್ತೀನಿ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಆಯ್ತಲ್ವಾ ಮಕ್ಕಳೇ? ಎಲ್ಲ ಪದ್ಯಗಳನ್ನು ಒಂದೊಂದೇ ಪದ್ಯ ಭಾಗವನ್ನು ಬಿಡಿಸಿ ಹೇಳಿದ್ದೀನಿ. ಮತ್ತೊಂದು ಸಲ ನಿಮಗೆ ಹಾಡನ್ನು ಹಾಡಿ ತೋರಿಸಿದ್ದೀನಿ. ನಾಳೆ ದಿನ ನೀವೇನು ಮಾಡಬೇಕು? ಎಲ್ಲರೂ ಚೆನ್ನಾಗಿ ಇದನ್ನು ಓದ್ಕೊಂಡು ಬರಬೇಕು, ಹೌದಾ? ನಾವು ಯಾವ ರೀತಿ ನಮಸ್ಕಾರವನ್ನು ಹೇಳಬೇಕು. ನಾಳೆ ದಿನ ತರಗತಿಯಲ್ಲಿ ಏನು ಮಾಡೋಣ ಮಕ್ಕಳೇ? ಈ ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನು ಚರ್ಚೆ ಮಾಡೋಣವಾ? ಬಿಟ್ಟ ಸ್ಥಳವನ್ನು ಕೊಟ್ಟಿದ್ರೆ ಅವುಗಳನ್ನ ನೋಡೋಣವಾ ಮಕ್ಕಳೇ? ನಾಳೆ ದಿನ ಇನ್ನಿನ ತರಗತಿಯನ್ನು ಮುಗಿಸೋಣವಾ? ಓಕೆ, ಎಲ್ಲರಿಗೂ ನಮಸ್ಕಾರ ಮಕ್ಕಳೇ. ಥ್ಯಾಂಕ್ ಯು.